ಬ್ಯಾಂಕ್. ಈ ಸಂಘದ ಆಡಳಿತ ಮಂಡಳಿ ಚುನಾವಣೆಯು ಜನವರಿ 19ನೇ ತಾರೀಕು 2025ರಂದು ಆಡಳಿತ ಮಂಡಳಿ ಚುನಾವಣೆ ಜರುಗಿಸಲಾಗಿತ್ತು. ತದನಂತರ ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡ ಈ ನ್ಯಾಯಾಲಯದಿಂದ ತಡೆಯಾಜ್ಞೆ ಮಾಡಿದ್ರು. ಆ ಪ್ರಕಾರ ನಾವು ಅದನ್ನ ಕೌಂಟಿಂಗ್ ಸ್ಟಾಪ್ ಇಟ್ಟು ಮುಂದೆ ಮಾನ್ಯ ಹೈಕೋರ್ಟ್ ಯಾವಾಗ ನಮಗೆ ಕೌಂಟಿಂಗ್ ಮಾಡಂತ ಹೇಳಿ ಮತ್ತೆ ಪುನಃ ಆದೇಶ ಮಾಡ್ತೀವಿ. ಆ ಪ್ರಕಾರ ನಾವು ಇವತ್ತಿನ ದಿವಸ ಮಾರ್ಚ್ 9ನೇ ತಾರೀಕು ನಾವು ಮತ್ತೆ ಕೌಂಟಿಂಗ್ ಮತ ಎಣಿಕೆ ನಾವು ಪ್ರಕ್ರಿಯೆ ಇವತ್ತಿನ ದಿವಸ ಮಾಡಿದ್ವಿ. ಟೋಟಲ್ ನಮ್ಮ PLD ಬ್ಯಾಂಕದ್ದು 14 ಕ್ಷೇತ್ರಕ್ಕೆ ಕಮಿಟಿ ಮಾಡಬೇಕಾಗಿತ್ತು. ಆ ಪ್ರಕಾರ ಆಲ್ರೆಡಿ 6 ಕ್ಷೇತ್ರ ಅವಿರೋಧವಾಗಿ ಆಯ್ಕೆ ಆಗಿದ್ವು. ಇನ್ನು ಉಳಿದ 8 ಕ್ಷೇತ್ರಕ್ಕೆ ಚುನಾವಣೆ ಜರುಗಿಸಲಾಗಿತ್ತು. ಈ 8 ಕ್ಷೇತ್ರ ಪೈಕಿ ಟೋಟಲ್ ವೋಟರ್ಸ್ 2241 ವೋಟರ್ಸು. ಅದರಲ್ಲಿ ಬಿನ್ ಸಾಲ್ಗಾರ್ ಕ್ಷೇತ್ರಕ್ಕೆ 741, ಯಾವುದು ರೆಗ್ಯುಲರ್ ವೋಟಿಂಗು ಪ್ಲಸ್ ಹೈಕೋರ್ಟಿಂದ ಏನು ಪರ್ಮಿಷನ್ ತೊಗೊಂಬಂದಿದ್ರಲ್ಲ ಎರಡೂ ಸೇರಿಸಿ 741 ವೋಟಿಂಗ್ ಆಗಿತ್ತು. ಮತ್ತು ಉಳಿದಂತೆ 7 ಕ್ಷೇತ್ರಕ್ಕೆ 1500 ವೋಟಿಂಗ್ ಆಗಿತ್ತು. ಆ ಪ್ರಕಾರ ಇವತ್ತೇ ಎಲ್ಲ 8 ಕ್ಷೇತ್ರಕ್ಕೆ ಚುನಾವಣೆ ನಡೆದು ಪ್ರಕ್ರಿಯೆ ಮಾಡಿ ಮುಗಿಸಿದ್ವಿ. ಉಳಿದಂತೆ ಇದನ್ನ ಹೇಳ್ಬೇಕಂದ್ರೆ ನಿಮ್ಗೆ ಯಾವ್ಯಾವ ಕ್ಷೇತ್ರಕ್ಕೆ ಯಾರ್ಯಾರು ಆಯ್ಕೆ ಆಗ್ಯಾರ ಅನ್ನೋದು ನಿಮಗೆ ಹೇಳ್ತೀನಿ. ಆ ಪ್ರಕಾರ ಮೆಟಗುಡ್ ಮತಕ್ಷೇತ್ರದಿಂದ ಮಂಜುನಾಥ್ ರಾಮಪ್ಪ ಕಮ್ಕೇರಿ ಅವರು ಮತ್ತು ಸತ್ಯಪ್ಪ ರಾಮಪ್ಪ ಮಾಸರೆಡ್ಡಿ ಅವರು, ಇವರಿಬ್ಬರಲ್ಲಿ ಸತ್ಯಪ್ಪ ರಾಮಪ್ಪ ಮಾಸರೆಡ್ಡಿ ಅವರು ಚುನಾಯಿತರಾದರು. ಅದೇ ರೀತಿ ಶಿರೋಳ ಮತಕ್ಷೇತ್ರಕ್ಕೆ ಅತಿ ಹೆಚ್ಚು ಮತ ಪಡೆದ ಸಿದ್ದು ಕಾಡಪ್ಪ ನಾಗರೆಡ್ಡಿ ಅವರು ಆಯ್ಕೆಯಾದರು. ಅದೇ ತೆರನಾಗಿ ಹಲಗಲಿ ಮತಕ್ಷೇತ್ರದಿಂದ 133 ಮತ ಪಡೆದು ಅತಿ ಹೆಚ್ಚು ಮತ ಪಡೆದು ರಾಜೇಂದ್ರ ಲಕ್ಷ್ಮಪ್ಪ ಬಿರಾದರ್ ಪಾಟೀಲ್ ಅವರು ಆಯ್ಕೆಯಾದರು. ಅದೇ ರೀತಿ ಮಾಚಕ್ನೂರು ಮತಕ್ಷೇತ್ರದಿಂದ 145 ಮತಗಳನ್ನು ಪಡೆದು ಗಿರೀಶ್ ನಿಂಗಪ್ಪ ಪರಡ್ಡಿ ಅವರು ಆಯ್ಕೆಯಾದರು. ಅದೇ ರೀತಿ ಬೆಳಗಲಿ ಕ್ಷೇತ್ರದಿಂದ 116 ಮತವನ್ನು ಪಡೆದು ಅತಿ ಹೆಚ್ಚು ಮತ ಪಡೆದು ಮಲ್ಲಪ್ಪ ರಾಮಪ್ಪ ಮೇಗಾಡಿ ಅವರು ಆಯ್ಕೆಯಾದರು. ಅದೇ ತೆರನಾಗಿ ದಾದ್ನಟ್ಟಿ ಮತಕ್ಷೇತ್ರದಿಂದ ಮಂಜುನಾಥ್ ಹನುಮಂತ್ ಗಲಗಲಿ ಅವರು ಆಯ್ಕೆಯಾದರು. ಗುಲ್ಗಾಜಮಗಿ ಮತಕ್ಷೇತ್ರದಿಂದ ಹನುಮಂತ್ ಬಸಪ್ಪ ಹಲಗಲಿ ಅವರು ಆಯ್ಕೆಯಾದರು. ಅದೇ ರೀತಿ ಬೇನ್ ಸಾಲ್ಗಾರ ಮತಕ್ಷೇತ್ರದಿಂದ ಬಸನಗೌಡ ಲಕ್ಷ್ಮೀಕಾಂತ್ ನಾಡಗೌಡ ಇವರು 327 ಮತವನ್ನು ಪಡೆದು ಇವರೇ ಚುನಾಯಿತರಾಗಿದ್ದಾರೆಂದು ಈ ಸಂದರ್ಭದಲ್ಲಿ ನಾನು ಘೋಷಣೆ ಮಾಡಿದ್ದೇನೆ. ಎಲ್ಲ ಚುನಾಯಿತರು ಮುಂದಿನ ದಿನಮಾನದಲ್ಲಿ ಒಳ್ಳೆ ರೀತಿ ಆಡಳಿತ ನಡೆಸಬೇಕಂತ ಆಶಿಸಿ, ಈ ಒಟ್ಟಾರೆಯಾಗಿ ನಮ್ಮ ಬ್ಯಾಂಕಿನ PLD ಬ್ಯಾಂಕಿನ ಸಿಬ್ಬಂದಿ, ಮ್ಯಾನೇಜರ್ ಆದಂಥ ನಮ್ಮ ಸಂಪಂಗಿ ಅವರು ಹಾಗೂ ನಮ್ಮ ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ ಆದಂಥ ನಮ್ಮ ಮದರ್ ಕಂಡಿ ಸರ್ ಅವರು ಸಾಕಷ್ಟು ನಮ್ಮ ಸಂಪೂರ್ಣ ನಮ್ಮ ಕೂಡ ಸಹಕಾರದಿಂದ ನಡೆದುಕೊಂಡು ಎಲ್ಲ ಚುನಾವಣೆ ಪ್ರಕ್ರಿಯೆಯಲ್ಲಿ ತಾವು ಕೈಗೂಡಿಸಿ ಅತ್ಯಂತ ಯಶಸ್ವಿಗೊಳಿಸಿರ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ತೆರನಾಗಿ ನಮ್ಮ PLD ಬ್ಯಾಂಕ್ ಸಿಬ್ಬಂದಿ ಆದಂಥ ಎಲ್ಲ ನಮ್ಮ ಪ್ರವೀಣ್ ಅವರು ಇರ್ಬೋದು, ನಮ್ಮ ಪವನ್ ಪಾಟೀಲ್ ಅವರು, ಮತ್ತು ನಮ್ಮ ಕಂಪ್ಯೂಟರ್ ಆಪರೇಟರ್ ಆದಂಥ ನಮ್ಮ ಲಿಂಗರಾಜ್ ಅವರು, ಸಚಿನ್ ಅವರು, ಅದೇ ರೀತಿ ನಮ್ಮ TPSMS ದಿಂದ ಸಿಬ್ಬಂದಿ ಅವರು ಸಂಜಯ್ ಮತ್ತು ನಮ್ಮ ಯಲ್ಲಪ್ಪ ವಾರ್ಕೇರ್ ಅವರು ಎಲ್ಲ ನಮಗೆ ಸಹಕಾರದಿಂದ ಪ್ರವೀಣ್ ಅವರು ಸಾಕಷ್ಟು ನಮಗೂ ಕೂಡ ಕೆಲಸ ಮಾಡಿ ಇವತ್ತಿನ ಯಶಸ್ವಿಗೆ ಅವರು ಕಾರಣೀಭೂತರಾಗಿದ್ದಾರೆ ಅಂತೇಳಿ ಸಂದರ್ಭದಲ್ಲಿ ಹೇಳ ಇಷ್ಟಪಡ್ತೇನೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.